ರಸ್ತೆ ವಿಚಾರಕ್ಕೆ ರೈತನ ಮೇಲೆ ಗ್ರಾಮಸ್ಥರಿಂದ ಹಲ್ಲೆ. ಗ್ರಾಮಸ್ಥರ ವರ್ತನೆಯಿಂದ ಬೇಸತ್ತ ರೈತ ಕುಟುಂಬ. ರಸ್ತೆ ವಿಚಾರಕ್ಕೆ ರೈತನ ಮೇಲೆ ಗ್ರಾಮಸ್ಥರು ಹಲ್ಲೆ ಮಾಡಿ ದಬ್ಬಾಳಿಕೆ ಮೆರೆದಿದ್ದಾರೆ ಎಂದು ರೈತ ಕುಟುಂಬವೊಂದು ಆರೋಪಿಸಿದ್ರು. ಇತ್ತ ಗ್ರಾಮಸ್ಥರು ಹಲ್ಲೆ ಮಾಡಿದ ಸಂಬಂಧ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೆ ಪೊಲೀಸ್ ಅಧಿಕಾರಿಯಿಂದಲೂ ದಬ್ಬಾಳಿಕೆ ಮಾಡಿದ್ದಾರೆ ಎಂದು ರೈತ ಗಂಭೀರ ಆರೋಪ ಮಾಡಿರುವ ಘಟನೆ ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆಯಲ್ಲಿ ಬೆಳಕಿಗೆ ಬಂದಿದೆ. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿ ವ್ಯಾಪ್ತಿಯ ಮೇಗಲ್ಪಾಳ್ಯ ಗ್ರಾಮದ ನಿವಾಸಿಗಳಾದ ಎಂವಿ ನಾಗರಾಜ್ ಹಾಗೂ ಅವರ ಸಹೋದರ ಮುತ್ತಯ್ಯ ಸರ್ವೆ ನಂಬರ್ 172ರಲ್ಲಿ ಜಂಟಿಯಾಗಿ ಕೃಷಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಆದರೆ ಇತ್ತೀಚೆಗೆ ಕೆಲವರು ತಮ್ಮ ಜಮೀನಿನಲ್ಲಿ ರಸ್ತೆ ಬಿಡಬೇಕು ಎಂದು ಒತ್ತಾಯಿಸಿದ್ದು, ಇದನ್ನು ವಿರೋಧಿಸಿದ್ದಕ್ಕೆ ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅಲ್ಲದೆ ಜಮೀನಿನ ಸುತ್ತಲಿನ ಬೇಲಿಗೆ ಬೆಂಕಿ ಹಚ್ಚಿದ್ದು ಸ್ವಂತ ಜಾಗದಲ್ಲಿ ಓಡಾಡದಂತೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಗ್ರಾಮಸ್ಥರ ವರ್ತನೆಗೆ ಬೇಸತ್ತ ರೈತ ಕುಟುಂಬ ವೈಎನ್ ಹೊಸಕೋಟೆ ಪೊಲೀಸ್ ಠಾಣೆಗೆ ದೂರು ನೀಡಲು ತೆರಳಿದ್ದು, ರೈತರಿಗೆ ನ್ಯಾಯ ಒದಗಿಸುವ ಬದಲು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ತಮ್ಮ ಮೇಲೆಯೇ ಒತ್ತಡ ಹಾಗೂ ದಬ್ಬಾಳಿಕೆಯ ವರ್ತನೆ ತೋರಿದ್ದಾರೆ ಎಂದು ನೊಂದ ರೈತ ನಾಗರಾಜ್ ಆರೋಪಿಸಿದರು. 172 ಸರ್ವೆ ನಂಬರು, ಮೇಗಲ್ಪಾಳ್ಯ ಗ್ರಾಮ, ವೈಎನ್ ಹೊಸಕೋಟೆ ಹೋಬಳಿ, ಪಾವಗಡ ತಾಲೂಕು. ನಮ್ಮ ಹೊಲದಲ್ಲಿ ಯಾವುದೇ ನಕಾಶೆ ದಾರಿ ಇರೋದಿಲ್ಲ. ಹಾಲು ಮೂಲ ಒಂದು ದಾರಿ ಇದೆ. ಆ ದಾರಿ ಇದ್ದರೂ ಸಹ ಉದ್ದೇಶಪೂರ್ವಕವಾಗಿ ನಮ್ಮ ಹದ್ದುಬಸ್ತು ನಾವು ಮಾಡ್ಕೊಳ್ಳೋಕೆ ಹೋದಾಗ ಹದ್ದುಬಸ್ತು ಮಾಡಿಕೊಂಡು ಹದ್ದುಬಸ್ತು ಫೀಸ್ ಕಟ್ಟಿದ್ವಿ. ಹದ್ದುಬಸ್ತು ಫೀಸ್ ಕಟ್ಟಾಗ ಸರ್ವೇಯರು ಬರಲಿಲ್ಲ, ಅವರು ಸ್ಟ್ರೈಕ್ನಲ್ಲಿದ್ದಾರೆ. ಆ ಕಾರಣದಿಂದ ನಾವು ಹದ್ದುಬಸ್ತು ನಾವು ಮಾಡಿ ನಮ್ಮ ಜಮೀನಲ್ಲಿ ನೀರು ಬರದಂತೆ ಅಚ್ಚುಕಟ್ಟಾದ ಜಮೀನು ಕೊರಕಲು ಬಿದ್ದೋಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಹದ್ದುಬಸ್ತು ಮಾಡಿಕೊಂಡಾಗ ಎಲ್ಲ ಊರಿನ ಜನ ಬೆಂಕಿ ಹಚ್ಚಿದ್ದಾರೆ. ಎಷ್ಟು ವರ್ಷದಿಂದ ಈ ದಾರಿ ಇದೆ? ಇದು ಮಾಮೂಲಿ ಇದೆ ಸರ್. ಇದು ನಿಮ್ಮ ವ್ಯಾಪ್ತಿಗೆ ಬರುತ್ತಾ? ಇದು ನಮ್ಮ ವ್ಯಾಪ್ತಿಗೆ ಬರುತ್ತೆ. ನಕಾಶೆ ದಾರಿ ಅಲ್ಲ? ನಕಾಶೆ ದಾರಿ ಅಲ್ಲಿದೆ ಸರ್, ಇದರಲ್ಲೇ ಸರ್ವೆ ನಂಬರಲ್ಲಿದೆ ಸರ್. ಈಗೇನು ಹೇಳ್ತಾರೆ? ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದಿರ? ಸಂಬಂಧಪಟ್ಟ ಇಲಾಖೆಗೆ ತಾವು ಗಮನಕ್ಕೆ ತಂದಿರುತ್ತೇನೆ, ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿರುತ್ತೇನೆ. ಅವರು ಯಾವುದೂ ತಗೊಂಡಿಲ್ಲ. 9 ದಿವಸ ಆಗಿದೆ ಕಂಪ್ಲೇಂಟ್ ಕೊಟ್ಟು. ಆದರೂ ಸಹ ಅವರು ಗಮನಕ್ಕೆ ಕೊಟ್ಟಿದ್ದರು, ತಹಸೀಲ್ದಾರ್ ಗಮನಕ್ಕೆ ಬಂದಿದ್ದರು. ಅವರು ಯಾವುದು ನಮಗೆ ಏನೂ ಮಾಡದೆ ತಡೆ ಹಿಡಿದಿದ್ದಾರೆ. ಗಲಾಟೆ ಆದಾಗೆ ಭಾಳ ಗಲಾಟೆ ಆಯಿತು. ನನ್ನ ನಮ್ಮನ್ನು ಹೊಡೆಯೋಕ್ಕೆ ಬಂದರು. ನಾನು ಎಮರ್ಜೆನ್ಸಿಗೆ 112ಗೆ ಫೋನ್ ಮಾಡಿದೆ. ಅವರು ಪಾವಗಡದಿಂದ ಬಂದರು. ಏನಪ್ಪ ಏನು ಗಲಾಟೆ ಅಂತ ಕೇಳಿದರೆ ಹಿಂಗೆ ನನ್ನ ತಮ್ಮನ ಮಗ ಲಾಕ್ ಆಗಿದ್ದಾರೆ, ಅವ್ರು ತಪ್ಪಿಸ್ಕೊಂಡು ಎಲ್ಲಿ ಹೋಗ್ಯಾರೆ, ಅವ್ನಿಗೆ ಏಟು ಬೇರೆ ಬಿದ್ದೈತೆ, ರಕ್ತ ಬಂದೈತೆ, ಅವ್ನು ಬಿದ್ದೋಗ್ಬಿಟ್ಟಿದ್ದಾರೆ ನನ್ನ ತಮ್ಮ. ಅವ್ರು ಎಲ್ಲಿ ಹೋದ್ರೂ ಗೊತ್ತಿಲ್ಲ ಸರ್, ನೀವು ಎಮರ್ಜೆನ್ಸಿ ಹೋಗಿ ನನ್ನ ತಮ್ಮನ ಮಗ ಕರ್ಕೊಂಡು ಬರ್ಬೇಕು ನನಗೆ ಅಂತಂದು ಹೇಳಿದೆ. ಹೇಳಿದ್ರು. ಇವರು ಸ್ವಲ್ಪ ಲೇಟ್ ಮಾಡಿದರು. ಅಷ್ಟೊತ್ತಿಗೆ ಅವ್ರು ಫೋನ್ ನಂಬರ್ ಕೊಟ್ಟು ನನ್ನ ತಮ್ಮಂದು ಅಲ್ಲಿಗೆ ಹೋಗಿಬಿಟ್ಟು ಬಿದ್ದೋಗಿರೋದು ಅವ್ರು ಕರ್ಕೊಂಡು ಬಂದಾರೆ. ಅವರೇ ಪ್ರೂಫ್, ಅವರೇ ಕರ್ಕೊಬಂದರು ಸ್ಟೇಷನ್ಗೆ. ಕರ್ಕೊಬಂದು ಆಮೇಲೆ ತದನಂತರ ಸರ್ಕಲ್ ಇನ್ಸ್ಪೆಕ್ಟರ್ ಬಂದರು, ಆಮೇಲೆ ತಹಸೀಲ್ದಾರ್ ಬಂದರು. ಅವ್ರು ಏನು ಹೇಳಿದ್ರು ನನಗೆ ಗೊತ್ತಿಲ್ಲ. ಗಲಾಟೆ ಮಾಡ್ತಿದ್ವಿ ಅಷ್ಟೇ, ಊರವರು ಗಲಾಟೆ ಮಾಡ್ತಿದ್ರು. ನಾವು ಅಲ್ಲಿ ಸುಮ್ಮನೆ ಇದ್ವಿ, ಎದುರ್ಕೊಂಡು ಸುಮ್ಮನೆ ಇದ್ವಿ. ಇಷ್ಟು ಅವತ್ತೊಂದು ಆಯಿತು. 16ನೇ ತಾರೀಕು 16/6/2026 ಮಂಗಳವಾರ. ಇನ್ನು ನೊಂದ ರೈತ ನ್ಯಾಯಕ್ಕಾಗಿ ಎಸ್ಪಿ ಮೊರೆ ಹೋಗಿದ್ದು, ಆರೋಪಿಗಳಿಂದ ತಮ್ಮ ಕುಟುಂಬಕ್ಕೆ ಪ್ರಾಣಭೀತಿ ಇರುವುದರಿಂದ ಸೂಕ್ತ ರಕ್ಷಣೆ ಹಾಗೂ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.